ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವು ಸರ್ವ ಕಾರ್ಯಸು ಸರ್ವದ ಅಲ್ಲುತ್ತ ನೀನಲಿವೆ ಪಾವನಿತ್ತನೆಲಿವೆ ಸುಕ್ಷೇತ್ರವಾಯಿತು. ಹೌದು ಜಲವೇ ಪಾವನ ತೀರ್ಥವಾಯಿತು. ಸುಲಭ ಶ್ರೀ ಗುರು ಕೃಪೆಯಾಗು. ಹೌದ್ರಿಪ್ಪ. ಶರಣು ಶ್ರೀ ಗುರು ಹರನೇ ಶರ್ಪಭೂಷಣನೇ. ಹೌದು. ತ್ರಿಶೂಲ ಪಿಡಿದವನೇ ತ್ರಿಪುರ ಸಂಹಾರಕನೇ. ಹೌದಾ. ಇರುವಿ 84 ಲಕ್ಷ ಜೀವಿ ರಾಶಿಗೆ ಅನ್ನ ಹಾಕಿ ಸಾಕಿ ಸಲಿವಿದ ಎನ್ನ ಒಡಿಯನೇ. ಯಾರ್ಯಪ್ಪ ಒಡಿಯ? ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನಿಂದಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಕರ್ತೃತ್ವ ಗದಿಗೆ ನನ್ನ ಅನಂತ ಭಕ್ತಿ ವಂದನೆಗಳನ್ನ ಧ್ಯಾನಿಸುತ್ತ 7 ಯುಗಾಂತರ ಗುರು ಸೇವೆಯನ್ನ ಮಾಡಿ ಹೌದು ಗುರುನಾಥನನ್ನ ಸಾನಿಗೆ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ಹೌದು ತಾಯಿ ಪಾರ್ವತ ದೇವಿ ನನ್ನ ಪರಿಲಿಂದ ಕಾಡಿದ್ರು ಕೂಡ ಏನು ಮಾಡ್ಯಾರಪ್ಪ? ಕಾಡುವ ತಾಯಿನ ತನ್ನ ಹೃದಯ ಮಂದಿರದಲ್ಲಿ ಸ್ಥಾನವನ್ನ ಇಟ್ಟುಕೊಂಡು ಮರ್ತ್ಯ ಲೋಕಕ್ಕೆ ಕರಿತಲಿ ಮಾನವರು ಉದ್ಧಾರ ಮಾಡುವ ಸಲುವಾಗಿ ಧರಣಿಗಿಳಿದು ಬರುವಾಗ ಏನೇನು ತಂದಾರ, ಏನೇನು ಪಡ್ಕೊಂಡಾರ? ಕಾಮದ ಕಂಬಳಿ ನೇಮದ ಬೆತ್ತ ಮಿಗಿಲಾದ ಪ್ರಸಾದ ಗಂಟ ಕಾಮದೇನು ಕಲ್ಪ ವೃಕ್ಷ ಜೋಡ ಹುಟ್ಟ ಬಂಜರು ತೊಟ್ಟಲ ಕೀಲಿವನ್ನ ಪಡೆದುಕೊಂಡು ಹೌದು ಕಲಿಯುಗದಲ್ಲಿ ಕಲಿ ಕಟ್ಟಿ ಧರ್ಮ ನ್ಯಾಯ ಸುಳ್ಳಾದರು. ಕಲಿಯುಗದಲ್ಲಿ ಕಲಿ ಕಟ್ಟಿ ಧರ್ಮ ನ್ಯಾಯ ಸುಳ್ಳಾದರು. ಏನು ಮಾಡ್ಯಾರ? ಈ ನಮ್ಮ ಸಿದ್ಧರ ಸಿದ್ಧಾರ್ಥಿಗೆ ಸುಳ್ಳಾಗಬಾರದೆಂದು ಏನು ಮಾಡ್ಯಾರಿಪ್ಪ? ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗ ಕೋಲನಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದ ಆಸನಗೈದ ಕುಳಿತಿರುವ ಹೌದು ಯಾರಪ್ಪ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಕರುಣಾನಿಧಿ ಅಮೋಘ ಸಿದ್ಧ ಭಕ್ತ ವತ್ಸಲ ಅಮೋಘ ಸಿದ್ಧ ಭಕ್ತ ರಕ್ಷಕ ಅಮೋಘ ಸಿದ್ಧ. ಹೌದು ಆ ಅಮೋಘ ಸಿದ್ಧನ ಪಾದದಲ್ಲಿ ಕೂಡ ನನ್ನ ಅನಂತ 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 ವಂದನೆಗಳನ್ನ ಧ್ಯಾನಿಸುತ್ತ ನಾಟ್ಯ ಪೋತ್ಯ ಜಬಗೊಂಡಗೌಡರ ಪುಣ್ಯ ದಂಪತಿ ಗರ್ಭದಿಂದ ಜಲಿಮೆತ್ತಿ ಬಂದು ಯೋಗಿನಾದ ಅಮೋಘ ಸಿದ್ಧನಿಗೆ ಮಾಯಾದ ಮಗನಾಗಿ ರಥದ ಮನಿ ಕಾರ್ಬಾರವನ್ನ ಮಾಡಿ ಕೈಲಾಸದಿಂದ ತಂದಿರ್ತಕ್ಕಂಥ ಪ್ರಸಾದ ಗಂಟಿನ ಒಡಿಯನಾಗಿ ಮಾಲಕ್ಕನಾಗಿ ಗಂಗೆ ದಾಟಿ ಬಂದಿರ್ತಕ್ಕಂಥ ಗಂಗೆನಾಡಿನ ಗೌಡ ಹರೇನಾಡದ ಅರಸನನ ಬಂದಲಿಗೆ ಏರಿಯಲ್ಲಿ ಬಂದ ನೆನದಂತ ಮಾಧವಲಿಂಗನ ಪಾದದಲ್ಲಿ ಕೂಡ ನನ್ನ ಅನಂತ 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 ವಂದನೆಗಳನ್ನ ಧ್ಯಾನಿಸುತ್ತ ಯಾವ ದಕ್ಷಿಣ ಸೋಲಾಪುರ ಗ್ರಾಮದ ಹತ್ತೂರು ಗ್ರಾಮದಲ್ಲಿ ಎಂಬಾಗಿ ನೆನೆದಿರ್ತಕ್ಕಂಥ ಭಕ್ತರ ಸಲುವಾಗಿ ಶಿಷ್ಯ ಮಾಡಿದ ಭಕ್ತಿ ನೋಡಿ ಶಿಷ್ಯನ ಭಕ್ತಿಗೆ ಆಗಿ ಸಾಕ್ಷಾತ್ ಮಕನಾಪುರ ಗ್ರಾಮದಿಂದ ಗುರುಗೌರಿ ಸೋಮಲಿಂಗ ಈ ಹತ್ತೂರು ಗ್ರಾಮದಲ್ಲಿ ಬಂದಂತಕ್ಕಂಥ ಆ ಸೋಮೇಶ್ವರ ಪಾದದಲ್ಲಿ ಕೂಡ ನನ್ನ ಅನಂತ ವಂದನೆಗಳನ್ನು ಧ್ಯಾನಿಸುತ್ತ ಅದರಂತೆ ಹೋಗಣ ಮುತ್ತಿನ ಪಾದದಲ್ಲಿ ಕೂಡ ನನ್ನ ಅನಂತ ವಂದನೆಗಳನ್ನು ಧ್ಯಾನಿಸುತ್ತ ಪಡದಾನ ಸಿದ್ಧ ಮುತ್ತಿನ ಪಾದದಲ್ಲಿ ಕೂಡ ನನ್ನ ಅನಂತ ಅನಂತ ವಂದನೆಗಳನ್ನ ಧ್ಯಾನಿಸುತ್ತ ಯಾವ ಭಂಡಾರದೊಳಗಿನ ಹೆಚ್ಚಿನ ಸಿದ್ಧ ಯಾರಪ್ಪ? ನನ್ನ ಹತ್ತೂರು ಬನಿಸಿದ ಮುತ್ತಿನ ಪಾದದಲ್ಲಿ ಕೂಡ ನನ್ನ ಅನಂತ ವಂದನೆಗಳನ್ನ ಧ್ಯಾನಿಸುತ್ತ ಕೂಡಿ ಕುಳಿತಿರ್ತಕ್ಕಂಥ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಲಾ ರಸಿಕರು ನಿಮ್ಮ ಆತ್ಮ ಹೃದಯದೊಳಗೆ ವ್ಯಾಪಿಸಿಕೊಂಡು ಕುಳಿತಿರುವ ಆತ್ಮ ಪರಮಾತ್ಮನಿಗೂ ಕೂಡ ನನ್ನಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತಾ ಇವತ್ತಿನ ದಿವಸ ಏನ್ರಿಪ್ಪ ನಾವು ನೀವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೆವು. ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವಪ್ಪ ಅಂತಂದ್ರೆ ಮನುಷ್ಯತ್ವ ನಮ್ಮಲ್ಲಿ ಇರಬೇಕು. ಈ ಮಾನವ ಜನ್ಮಕ್ಕೆ ನಾವು ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ, ಲಕ್ಷ 84 ಜನ್ಮ ತಿರುಗಿ 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 ಕೊನೆಗಾಗಿ ಮಾನವ ಜನ್ಮಕ್ಕೆ ನಾವು ನೀವೆಲ್ಲರೂ ಹುಟ್ಟಿ ಬಂದಿದ್ದೇವೆ. ಪುಣ್ಯಾತ್ಮರೇ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವೆ ಅಂತಂದ್ರೆ ಈ ಮಾನವನಿಗೆ ಮೊದಲು ಏನು ಬೇಕು? ಭಕ್ತಿ ಮುಖ್ಯ ಕಾರಣ. ಭಕ್ತಿ ಮಾಡಬೇಕಾದ್ರೆ ಏನು ಬೇಕು? ಸ್ತೋತ್ರೀಯ ಸದ್ಗುರು
ಗುರುನಾಥ ಒಬ್ಬವ ಬೆನ್ನಿಗೆ ಬೇಕು. ಹೌದ್ರಿಪ್ಪ ಬೇಕು. ಗುರಿ ಮುಂದಿರಬೇಕು, ಗುರು ಹಿಂದೆ ಬೆನ್ನಿಗಿರಬೇಕು. ಹೌದು. ಜೀವನದೊಳಗೆ ಎರಡನೇನು ಕಡಿಮೆ ಬೀಳುವುದಿಲ್ಲ ಅಂತೇಳಿ ಹಿರಿಯರು ಹೇಳ್ಕೊತ ಬಂದಾರ. ಹೌದು ಹೌದು. ಮಾನವ ಜನ್ಮಕ್ಕೆ ಗುರು ಎಂತವ ಬೇಕು? ಎಂತವ? ಕ್ಷತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೇಕು. ಹೌದು. ಅಂತ ಗುರುನಾಥನನ್ನ ನಾವು ಮಾಡ್ಕೊಂಡಪ್ಪ ಅಂತಂದ್ರೆ ಏನ್ರಿ? ನಮ್ಮ ಜೀವನದೊಳಗೆ ಯಾವ್ಯಾವ ತೊಂದರೆ ಬರುವುದಿಲ್ಲ ಅಂತೇಳಿ ಹೇಳಿ ಹೌದು. ಇವತ್ತಿನ ದಿವಸ ಹಾ ಕರ್ನಾಟಕ ಗ್ರಾಮದ ಹೌದು. ಶಿರಕನಹಳ್ಳಿ ಗ್ರಾಮದ ನನ್ನ ತಂಗಿ ಸಕುಬಾಯಿ ಇವತ್ತಿನ ದಿವಸ ಹತ್ತೂರು ಗ್ರಾಮಕ್ಕೆ ಬಂದಾಳ. ಹೌದ್ರಿಪ್ಪ ಬಂದಾಳ. ಹಾ ಬಂದ ಬಳಕ ಹಂಗೆ ಬಿಟ್ಟಿಲ್ಲ, ಬೆಲ್ಲ ಕಡಬ ತಗೊಂಡೇ ಬಂದಾರ. ಅಣ್ಣ ಹಾ ಒಳ್ಳೆ ರೀತಿಯಿಂದ ತಂಗಿ ಏನೇನ ಕೇಳ್ತಾಳ ನೋಡು, ಹೌದು. ಎಲ್ಲಾ ಕುಡಿಬೇಕು. ಹೌದು ಹೌದು, ನೀವು ಕೊಡ್ರಿ, ನಮ್ಮ ಕಡೆ ಇಲ್ಲ. ಹಾ ಹಾ ನಾ ಏನೇನು ಪ್ರಶ್ನೆಗಳು ಮಾಡ್ತೀನಿ, ಏನೇನು ಕೇಳ್ತೀನಿ ನೋಡು, ಹೌದು. ಎಲ್ಲ ಅಣ್ಣ ನೀನು ಕೊಡ್ಬೇಕಂತೇಳಿ ಹೇಳ್ಯಾಳ ತಂಗಿ. ಹೇಳ್ಯಾರಿಪ್ಪ. ನಿನಗೊಂದು ಮಾತು ಹೇಳ್ತೀನಿ. ಏನ್ರಿ ಮಾತ? ಹಿರಿಯರು ಹೇಳ್ಕೊತ ಬಂದಿರ್ತಕ್ಕಂತ ಒಂದು ಗಾದಿ ಮಾತದ. ಹಾ ಹಾ ಬರ್ಲಿ. ಕೊಟ್ಟ ಹೆಣ್ಣು ಕುಲದ ಹೊರಗಂತ. ಹೌದು ಹೌದು, ಮೊದಲಿಗೆ ಮಾತ. ಮೊದಲಿಗೆ ಮಾತ ಕೊಟ್ಟ ಹೆಣ್ಣು ಕುಲದ ಹೊರಗತ್ತ. ಹೌದು ತಂಗಿ ಹಾ ಒಳ್ಳೆ ಅತಿ ಆನಂದದಿಂದ ನನ್ನ ಮನೆಗೆ ಬಂದಂದ್ರ ಬಂದಂದ್ರ ನಿನಗ ಹಬ್ಬಕ್ಕೆ ಒಂದು ಸೀರೆ, ಒಂದು ಜಂಪರ, ಬಳಿ ಕುಬಸ ಮಾಡಿ ಹಚ್ಚುಗುಟ್ಟ ಕರ್ತವ್ಯ ಅದು ಚಾದ ನಮ್ದು. ನಮ್ಮದು. ಹೌದಾ? ಒಂದು ವೇಳೆ ಏನಾರ ಹೆಚ್ಚಿಂದ ಬೇಕಂತೇಳಿ ಕಾಲಕ್ಕೆದರಿ ನಿತ್ಯ ಅಂದ್ರ ತಂಗಿ ಹಾ ಹಾ ನಿನಗ ಹರಕ ಸೀರೆನೂ ಸಿಗುದಿಲ್ಲ. ಹೌದಾ? ಇದು ನನ್ನ ಅಣ್ಣನ ಬರ್ಬೇಕಂದ್ರೆ ವೈದ್ಯ ತೀರ್ತೀನಿ ಅಂತೇಳಿ ನೀ ಮನಸ್ಸಿಗೆ ಹಠ ಹಿಡಿದೆ ಅಂದ್ರೆ ಇದು ಮೊದಲು ತೆಗೆದು ಹಾಕು. ಹೌದು, ಮೊದಲಿನ ತಲೆ ತೆಗೆದು ಹೋಗಿ. ನಾನಾಗಿ ಕೊಟ್ಟಂದ್ರ ಅದು ನಿನಗ ದಕ್ಕತದ, ಇಲ್ಲಂದ್ರ ತಂಗಿ ನಿನಗ ದಕ್ಕುದಲ್ಲ. ಹಾ. ನಿನಗ ಕೊನೆಗೆ ಹರಕ ಸೀರೆನೂ ಈ ಅಣ್ಣನ ಕಡ್ದು ನಿನಗ ಸಿಗುದಿಲ್ಲ. ಹೌದಾ? ಹೌದಾ? ಹಾ ಇನ್ನ ಬಹಳ ಮಾತನಾಡಲಾರ್ದೆ ಏನ್ರಿಪ್ಪ? ಒಂದು ವಿಷಯಗಳನ್ನ ಇಡ್ರಿ ಅಂತೇಳಿ ಕಮಿಟಿ ಅವ್ರು ಹೇಳ್ಯಾರ. ಹೌದು. ಇವತ್ತಿನ ದಿವಸ ಏನು ವಿಷಯ? ಏನು ವಿಷಯದೊಳಗೆ ಪ್ರತಿಪಾದನೆ ಮಾಡತ್ತಿರು, ಏನು ಸಿದ್ಧಟ್ಗಿ ಒಳಗ ಏನಾರೇ ವಕವಾದ ನಡಿಲತ್ತಿರು ಅಂತೇಳಿ ದೈವದವರಿಗೆ ಕೇಳೋದು. ಚಪ್ಪಾಳ ಹೊಡೆದ್ರಂದ್ರೆ ಚಾಲುನೆ. ಹೌದಲ್ಲ? ಹೌದಾ? ಒಬ್ಬರದ ಟಾಳಿ ಬರ್ತಾವ ನೋಡ್ರಿ ಕಡಿ. ಪ್ರಶ್ನೋತ್ತರ ಸಂಧಿಗೆ ಬಿಡಿಗಳತ್ತಾರೆ ಅಣ್ಣ. ಹಾ ಹೌದಾ? ಹುಲಿ. ಹಾ ಇವತ್ತಿನ ದಿವಸ ನನ್ನ ಹತ್ತೂರು ಗ್ರಾಮದಲ್ಲಿ ಏನ್ರಿಪ್ಪ? ಈ ಊರು ಎಂತದಪ್ಪ ಅಂತ ಕೇಳಿದ್ರೆ ಎಂತಾದ್ರಿಪ್ಪ? 6 ಶಾಸ್ತ್ರ, 18 ಪುರಾಣ, ವೇದಾಂತ ಉಪನಿಷತ್ತುಗಳು ಎಲ್ಲ ಅರ್ಧ ಕುಡ್ದಂತ ಹಿರಿಯರು ಈ ಊರಲ್ಲಿ ಅದಾರ. ಈ ಊರದ್ರಿಪ್ಪ? ಈ ಊರಾಗ ಅದಾರ. ರಾಮಾಯಣ ಮಹಾಭಾರತ ಮುಕ್ತೊಂಡದ ಅವರಿಗೆ. ಹೌದು ಹೌದಲ್ಲ? ಹೌದು. ಅಂತ ಊರೊಳಗೆ ನಾವ್ ಇವತ್ತಿನ ದಿವಸ ಬಂದಿದೇವಪ್ಪ ಅಂತಂದ್ರೆ ಏನು ನಮ್ದು ಒಂದು ಭಾಗ್ಯನೇ, ನಮ್ಮದು ಪೂರ್ವಿ ಜನ್ಮದ ಪುಣ್ಯ. ಹೌದಾ? ಯಾಕಂದ್ರೆ 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ನೆಳತಿಳಂತ. ಹೌದು. ಬಹಳ ಇಲ್ಲೆಲ್ಲಾರು 6 ಹಡದವ್ರಿದ್ರಿ. ಹೌದು. ನಿಮ್ಮ ಮುಂದೆ ನಾವೇನು ಹೆಚ್ಚಿನವರಲ್ಲ. ಸಿದ್ಧಟಿಗೆ ಒಳಗೆ ಏನಾದ್ರೆ ಒಂದ್ ಸ್ವಲ್ಪ ಅಡಕ ಆಗಿವಪ್ಪ ಅಂತಂದ್ರೆ ಆಗಿರ್ತಕ್ಕಂತ ಅಡಕಗಳನ್ನ ನನ್ನ ತಂಗಿ ಆಗಲಿ ನಾನಾಗಲಿ ಇವೆಲ್ಲ ಬಿಚ್ಚಿಡುವಂತ ಕೆಲಸ ಇದು ನಮ್ಮದು. ಹೌದು. ಈಗ ಸಿದ್ಧಟಿಗೆ ಒಳಗೆ ಒಂದು ಪ್ರಶ್ನೆ ನನ್ನ ತಂಗಿಗೆ ಏನು ಕೇಳುದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಪ್ರಶ್ನ? ಬಹಳಷ್ಟು ಕಲಾವಂತರಿಗೆ ನಾನು ಕೇಳ್ಕೊತ ಬಂದೀನಿ. ಹೌದು ಹೌದು, ನಾನು ಕೇಳಿನಿ, ನೀವು ಕೇಳಿರಿ. ಮಾಳಿಂಗ್ರೇನ ಮಠಮನಿ ಒಳಗ ರತಿ ಮಹಾರಥಿಗಳಿಗೆ ನಾ ಪ್ರಶ್ನೆ ಕೇಳ್ಕೊತ ಬಂದೀನಿ. ಹೌದು. ಆದ್ರೆ ಈ ಪ್ರಶ್ನದ ಉತ್ತರ ಇನ್ನೂ ಯಾರು ಹೇಳಿಲ್ಲ, ಹೇಳುದೇ ಇಲ್ಲ. ಬಹುತೇಕ ನನ್ನ ತಂಗಿ ಹೇಳ್ತಾಳಂತ ನನಗೆ ವಿಶ್ವಾಸ ಐತಿ. ಹೌದಾ? ನನ್ನ ತಂಗಿಗೆ ಒಂದು ಮಾಳಿಂಗ್ರೇನ ಮಠಮನಿ ಒಳಗ ಮಾಳಿಂಗ್ರೇನ ಸಂತತಿ ಒಳಗೆ ಆಗಿರ್ತಕ್ಕಂತ ಒಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಪ್ಪ ಪ್ರಶ್ನೆ? ಹಾ ಲಿಂಗ ಬೀರಾಣ ದೇವರಾಗಲಿ, ಹೌದು, ಹೈಮಾಂತಕ ಮಾಳಿಂಗರೇ ಆಗಲಿ, ಹೌದು, ರೇವಣ ಸಿದ್ಧ ಆಗಲಿ, ಹೌದು, ಇವತ್ತು ನನ್ನ ಗುರು ಗೌರಿ ಸೋಮಲಿಂಗ ಆಗಲಿ, ಅಮೋಘ ಸಿದ್ಧ ಆಗಲಿ, ಮಾಧುಲಿಂಗ ಆಗಲಿ, ಬನಸಿದ ಮುತ್ಯ ಆಗಲಿ, ಯಾವ ದೇವರಾಗಲಿ ನಮ್ಮಲ್ಲಿ ನಮಗೆ ಎಷ್ಟು ತ್ರಾಸದ, ನಮ್ಮ ಸಂಕಟದ ನಮಗ, ಹೌದು, ಅವ್ರ ಪಾಲಿಗೆ ಬಂದು ಬಿದ್ದೇವಪ್ಪ ಅಂತಂದ್ರೆ ಆದಿ ಅನಾದಿ ಜನ್ಮದ ಪಾಪ ಎಲ್ಲ ಕಳೆದು ಹೋಗ್ತಾವ, ಪರಿಹಾರ ಆಗುತ್ತವ, ಬಂದಿರ್ತಕ್ಕಂತ ಸಂಕಟ ಎಲ್ಲ ಬಯಲಾಗ್ತವ. ಹೌದು, ಹೌದಲ್ಲ? ಹೌದು. ಆದ್ರೆ ನಿಮ್ಮ ಮಾಳಿಂಗರೇನ ಸಿದ್ಧಟಿ ಒಳಗೆ ಒಂದು ಸ್ವಲ್ಪ ವಿಚಿತ್ರ ಆಗ್ಯದ. ಏನ್ರಪ್ಪ ವಿಚಿತ್ರ? ಒಬ್ಬ ಸಿದ್ಧನ ದರ್ಶನ ಮಾಡಿ ಒಂದು ಹೆಣ್ಣು ಮಗಳು ತೀರಿ ಹೋಗ್ಯಾಳ. ಹೌದು, ನೋಡಿದ ಅಂತ ವಿಚಿತ್ರ.
ಒಬ್ಬ ಸಿದ್ಧನ ದರ್ಶನ ಮಾಡಿ ಒಂದು ಹೆಣ್ಣು ಮಗಳ ತೀರಿ ಹೋಗ್ಯಾಳ. ಹೌದು. ಮರಳಿ ಯಾವ ಸಿದ್ಧನ ದರ್ಶನದಿಂದ ಸತ್ತಿರ್ತಕ್ಕಂತ ಹೆಣ್ಣು ಮಗಳು ಜೀವಂತವಾಗ್ಯಾಳ ತಿಳಿದು ಒಂದು ನಿಮಗೆ ಪ್ರಶ್ನೆ. ಹೌದಾ ಹುಲಿ. ಇದು ಒಂದು ಹಾಲ ಮತದೊಳಗೆ ಒಂದು ಪ್ರಶ್ನೆ. ಹೌದು. ಇನ್ನ ನನ್ನ ಯೋಗಿನಾದ ಮೋಕ್ಷಿದ್ದ ಯಾವ್ಯಾವ ಪವಾಡ ಮಾಡದ. ಹೌದು. ನಡ ಹಟ್ಟಿ ನಾಗರೇಗೌಡ ಬಡತಾನ ಕಾಡ್ತಿತ್ತು. ಹೌದು, ಬಹಳ ಬಡತಾನ. ನಡ ಹಟ್ಟಿ ನಾಗರೇಗೌಡಗ ಬಡತಾನ ಕಾಡ್ತಿತ್ತು. ಹೌದು. ಮಗಳ ತಂದಿಗೆ ಹೇಳ್ತಾಳ ಪದ್ಮಾವತಿ. ಏನ್ ಹೇಳ್ತಾಳ್ರಿಪ್ಪ? ಬೀಬಿ ಫಾತಿಮಾ ದೇವ್ರು ಹೇಳ್ತಾಳಂತ ಶ್ರುತಿ ಸಾರ್ತದಪ್ಪ. ಹೋಗಿ ಅಲ್ಲಿ ಪದರಾಗ ಒಂದು ಮುಟ್ಟಿಗೆ ಜ್ವಾಳ ಕಟ್ಟಿಕೊಂಡು ಹೋಗಿ ನಮ್ಮ ಬಡತಾನ ಎಂದು ಬಯಲಾಗ್ತದ ಕೇಳ್ಕೊಂಡು ಬಾ ಅಂತೇಳಿ ತಂದಿಗೆ ಮಗಳು ಹೇಳ್ತಾಳ. ಹೌದು ಹೌದು ಹೇಳ್ತಾಳ್ರಿಪ್ಪ. ಮಗಳ ಮಾತು ಕೇಳಿ ನಡ ಹಟ್ಟಿ ನಾಗರೇಗೌಡ ಬೀಬಿ ಫಾತಿಮನ ಹತ್ತಿರ ಬರ್ತಾನೆ. ಹೌದು. ದೇವ್ರು ಕೇಳುವಾಗ ಬೀಬಿ ಫಾತಿಮಾ ಒಂದು ಮಾತು ಹೇಳ್ತಾಳ ಗೌಡಗ. ಏನ ಮಾತು ಹೇಳ್ತಾಳ? ನಿನ್ನ ಮನಿ ಒಳಗಿನ ಬಡತನ ದೂರ ಮಾಡ್ತೀನಿ ಗೌಡ, ಆದ್ರೆ ನೀನು ಒಂದು ಕೆಟ್ಟ ಕಾರ್ಯ ಮಾಡಬೇಕಾಗ್ಯದ. ಹೌದು. ಜಡಿ ಕೂಸಿನ ತಂದು ಜಗಲಿ ಮೇಲೆ ಕಡದಪ್ಪ ಅಂತಂದ್ರ ಬಡತನ ಬಯಲು ಮಾಡ್ತೀನಿ ಅಂತ ಅಂದಳು. ಹೌದು. ಅವಾಗ ಬೇಬಿ ಫಾತಿಮನ ಮಾತು ಕೇಳಿ ನಡಹಟ್ಟಿ ನಾಗರೇಗೌಡ ನಡಹಟ್ಟಿಗೆ ಬಂದ. ಹೌದು. ಬಡವಿ ನೀಲಮ್ಮನ ಸಣ್ಣ ಮಗು ಜಡಿ ಕೂಸಿ ಶಿಶುವ ಅಂಗಳದೊಳಗ ಆಡ್ತಿತ್ತು. ಹೌದು. ಅಂಗಳದೊಳಗೆ ಆಡುವಾಗ ನಡಹಟ್ಟಿ ನಾಗರೇಗೌಡ ಎತ್ತಿ ತಂದು ತನ್ನ ಜಗಲಿ ಮ್ಯಾಗ ತಂದ ಮಗನ ಶಿರಛೇದನ ಮಾಡದ. ಹೌದು ಹೌದು ಮಾಡದ. ಯಾವ ರೀತಿಯಿಂದ ಹಟ್ಟಿ ನಾಗರೇಗೌಡ ಮಗನ ಕೊಂದ. ಹೌದು. ಮುಂದೆ ಬಡವಿ ನೀಲಮ್ಮ 7 ದಿವಸ ಅನ್ನ ನೀರು ಇರ್ಲಾರ್ದೆ ಉಪವಾಸ ಮನಗದಳ ಮಗನ ಚಿಂತಿ ಒಳಗ. ಹೌದು. ಇದು ಯಾರಿಗಾರು ಉಂಟಾಯ್ತು? ಯಾರಿಗೆ? ಯೋಗಿನಾದ ಮೋಗ ಸಿದ್ಧಗಾರ ಉಂಟಾಯ್ತು. ಹೌದು ಹೌದು. ಜಂಗಮರ ವೇಷ ತೊಟ್ಟು ನೀಲಮ್ಮನ ಮನೆಗೆ ಬಂದು ಹೌದು ಊಟ ಮಾಡು, ನಾನು ನಿನ್ನ ಮನಿ ಒಳಗ ಊಟ ಮಾಡ್ತೀನಿ ತಂದಾಗ ಅಂದಾಗ ನನ್ನ ಮಗುವ ನಡ ಹಟ್ಟಿ ನಾಗರೇಗೌಡ ತನ್ನ ಜಗಲಿ ಮ್ಯಾಗ ಕಡದಾನೆಪ್ಪ. ಹೌದು. ಊಟ ಹ್ಯಾಂಗ ಮಾಡ್ಲ ತಂದಾಗ ನೀ ಊಟ ಮಾಡು, ನಿನ್ನ ಮನಿ ಒಳಗ ಪಾಯಸ ಉಂಡು ಹೋಗೋದದ, ನನ್ನ ಮಗನಿಗೆ ನಿನಗೆ ಕೊಟ್ಟು ಹೋಗ್ತೀನಿ ಅಂತೇಳಿ ಅಮೋಘ ಶಬ್ದದಲ್ಲಿ ಮಾತು ಕೊಟ್ಟ ತಾಯಿಗೆ ಪಾಯಸ ಮಾಡುವಾಗ ಯೋಗಿನಾದ ಅಮೋಘ ಸಿದ್ಧ ಹೇಳ್ತಾನ. ಏನ್ ಹೇಳ್ತಾನ್ರಿ ತಾಯಿ, ನಿನ್ನ ಮಗನಿಗೆ ಹೊಸ್ತಲ ಒಳಗ ನಿತ್ತ ಕರಿ ನಿನ್ನ ಮಗ ಓಡಿ ಬರ್ತಾನ ತಂದಾಗ ಹೌದು ಅರುಷಾಗಿ ತಾಯಿ ಬಂದು ಮಗನಿಗೆ ಕರಿತಾಳ. ಮಗು ಅಂದಾಗ ಅಂಗಳದೊಳಗಿನ ಆಡ್ತಿರ್ತಕ್ಕಂಥ ಕಂದ ಬಂದ ತಾಯಿ ಟೆಕ್ಕಿಗೆ ಹ್ಯಾಂಗ ರೀತಿ ಬಿದ್ದ ಅನ್ನೋದು ಸುಂದರ ಚಾಲನ ಹಾಡಿ ಯಥಾ ಪ್ರಕಾರ ನನ್ನ ತಂಗಿಗೆ ಪಾಳಿ ಕೊಟ್ಟು ಬಿಡನು. ಹೌದು ಯಾವದಪ್ಪ ಅಂತ ಕೇಳಿದ್ರೆ ಯಾವ್ದ್ರಪ್ಪ? ಬೇರೆ ಚಡತಿ ಜವಾನಿ ತಡಪೆ. ಹೌದು. ಹಿಂದಿ ಚಾಲ ಮೇಲೆ ಒಂದು ಸತ್ಯ ಸುಂದರ ಚಾಲನ ಹಾಡಿ ಯಥಾ ಪ್ರಕಾರ ತಂಗಿಗೆ ಪಾಳಿ ಕೊಟ್ಟು ಬಿಡನು. ಹೌದು ಹೌದು.